ನಮಸ್ಕಾರ ಸ್ನೇಹಿತರೆ, ಸ್ಪೋರ್ಟ್ಸ್ ಶ್ರೀ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, RCBಯ ಬಿರುಸಿನ ದಾಳಿಗೆ ಛಿದ್ರವಾದ ಕೋಲ್ಕತಾ ನೈಟ್ ರೈಡರ್ಸ್ ಆರಂಭಿಕ ಪಂದ್ಯದಲ್ಲೇ 2008ರ ಸೇಡನ್ನು ತೀರಿಸಿಕೊಂಡ RCB. ಸ್ನೇಹಿತರೆ, ಈಡನ್ ಗಾರ್ಡನ್ನಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ 2025ರ ಸೀಸನ್ನ ಉದ್ಘಾಟನಾ ಪಂದ್ಯ ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳ ನಡುವೆ ನಡೆಯಿತು. ಈ ಒಂದು ಪಂದ್ಯದಲ್ಲಿ KKR ತಂಡವನ್ನು ನಮ್ಮ RCB ತಂಡ 7 ವಿಕೆಟ್ಗಳಿಂದ ಸೋಲಿಸಿದೆ ಅಂತಲೇ ಹೇಳ್ಬೋದು. ಈ ಒಂದು ಗೆಲುವಿನೊಂದಿಗೆ RCB 2008ರ IPL ಸೀಸನ್ನ ಉದ್ಘಾಟನಾ ಸೇಡನ್ನು ತೀರಿಸಿಕೊಂಡಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಮತ್ತು ಫಿನ್ ಸಾಲ್ಟ್ ಅಬ್ಬರದ ಇನ್ನಿಂಗ್ಸನ್ನು ಆಡುವ ಮೂಲಕ ನಮ್ಮ RCB ತಂಡಕ್ಕೆ ಜಯವನ್ನು ತಂದುಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಾಯಕ ಪಟಿದಾರ್ನ ಬಿರುಸಿನ ಬ್ಯಾಟಿಂಗ್, ಅದೇ ರೀತಿ ಈಡನ್ ಗಾರ್ಡನ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತಹ KKR ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 174 ರನ್ಗಳನ್ನು ಗಳಿಸಿತು. ಇದಕ್ಕೆ ಉತ್ತರವಾಗಿ ನಮ್ಮ RCB ಇನ್ನೂ 22 ಎಸೆತಗಳು ಬಾಕಿ ಇರುವಂತೆಯೇ 3 ವಿಕೆಟ್ಗಳನ್ನು ಕಳೆದುಕೊಂಡು 177 ರನ್ಗಳನ್ನು ಗಳಿಸುವ ಮೂಲಕ KKR ವಿರುದ್ಧ ಮೊದಲ ಜಯವನ್ನು ಸಾಧಿಸಿತು ಅಂತಲೇ ಹೇಳ್ಬೋದು. RCBಯ ಪರ ತನ್ನ ಮೊದಲ ಪಂದ್ಯದಲ್ಲೇ ಫಿನ್ ಸಾಲ್ಟ್ ಕೇವಲ 31 ಎಸೆತಗಳಲ್ಲಿ 9 ಬೌಂಡರಿ ಮತ್ತು 2 ಸಿಕ್ಸರ್ಗಳ ಸಹಾಯದಿಂದ 180.65 ರನ್ಗಳ ಸರಾಸರಿಯಲ್ಲಿ 56 ರನ್ಗಳನ್ನು ಗಳಿಸಿದರು. ನಮ್ಮ ಮಾಜಿ ನಾಯಕ ಕಿಂಗ್ ಕೊಹ್ಲಿ 36 ಎಸೆತಗಳಲ್ಲಿ 4 ಬೌಂಡರಿ ಮತ್ತು 3 ಸಿಕ್ಸರ್ಗಳ ನೆರವಿನಿಂದ 163ರ ಸ್ಟ್ರೈಕ್ ರೇಟ್ನೊಂದಿಗೆ 51 ರನ್ಗಳನ್ನು ಗಳಿಸಿ ಅಜೇಯವಾಗಿ ಉಳಿದುಕೊಂಡು ನಮ್ಮ ಈ ಒಂದು RCB ತಂಡಕ್ಕೆ ಗೆಲುವನ್ನು ತಂದುಕೊಟ್ಟರು. ಸ್ನೇಹಿತರೆ, ಈ ಇಬ್ಬರು ತಂಡಕ್ಕೆ ಉತ್ತಮ ಆರಂಭವನ್ನು ನೀಡಿ ಮೊದಲ ವಿಕೆಟ್ಗೆ 95 ರನ್ಗಳ ಜೊತೆಯಾಟವನ್ನು ಆಡಿದರು. ಫಿನ್ ಸಾಲ್ಟ್ ಮತ್ತು ಕೊಹ್ಲಿಯ ನಂತರ ಕ್ರೀಸ್ಗೆ ಬಂದಂತಹ ರಜತ್ ಪಟಿದಾರ್ ನಾಯಕನ ಆಟವನ್ನು ಆಡಿದರು ಅಂತ ಹೇಳಿದರೆ ತಪ್ಪೇನಿಲ್ಲ. ಸ್ನೇಹಿತರೆ, ಅವರು 16 ಎಸೆತಗಳಲ್ಲಿ 5 ಬೌಂಡರಿ ಮತ್ತು 1 ಸಿಕ್ಸರ್ನ ನೆರವಿನೊಂದಿಗೆ 34 ರನ್ಗಳನ್ನು ಗಳಿಸಿದರು. ಇದು RCBಯನ್ನು ಗೆಲುವಿನತ್ತ ಕೊಂಡೊಯ್ಯಿತು. ಅಂದರೆ ಲಿಯಮ್ ಲಿವಿಂಗ್ಸ್ಟೋನ್ 5 ಎಸೆತಗಳಲ್ಲಿ ಅಜೇಯ 15 ರನ್ನನ್ನು ಗಳಿಸಿ ಈ ಒಂದು ನಮ್ಮ RCB ತಂಡಕ್ಕೆ ಗೆಲುವನ್ನು ತಂದುಕೊಟ್ಟರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದಂತಹ ಕೋಲ್ಕತಾ ತಂಡ ಕಳಪೆ ಆರಂಭವನ್ನು ಪಡೆಯಿತು. ಆರಂಭಿಕ ಆಟಗಾರ ಕ್ವಿಂಟನ್ ಡಿಕಾಕ್ ಮೊದಲ ಓವರ್ನಲ್ಲಿ ಕೇವಲ 4 ರನ್ಗಳಿಗೆ ಔಟ್ ಆದರು. ಆದರೆ ಸುನಿಲ್ ನರೈನ್ ಹಾಗೂ ನಾಯಕ ಅಜಿಂಕ್ಯ ರಹಾನೆ ಅವರೊಂದಿಗೆ ಎರಡನೆಯ ವಿಕೆಟ್ಗೆ 100 ರನ್ಗಳ ಜೊತೆಯಾಟವನ್ನು ಆಡಿದರು. ಸ್ನೇಹಿತರೆ, 10ನೇ ಓವರ್ನಲ್ಲಿ ಸುನಿಲ್ ನರೈನ್ 44 ರನ್ಗಳಿಗೆ ಔಟ್ ಆದ ನಂತರ KKR ಇನ್ನಿಂಗ್ಸ್ನಲ್ಲಿ ಕುಸಿತ ಕಂಡಿತು. ರಹಾನೆ ಕೂಡ 56 ರನ್ಗಳನ್ನು ಗಳಿಸಿ ತಮ್ಮ ಅರ್ಧಶತಕವನ್ನು ಪೂರೈಸಿ ತಂಡಕ್ಕೆ ನೆರವಾದರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದಾದ ನಂತರ ರಘುವಂಶಿ ಮಾತ್ರ RCB ಬಾಲ್ಗಳನ್ನು ಎದುರಿಸಿ 30 ರನ್ಗಳನ್ನು ಸೇರಿಸಿದ್ರು. ಒಂದು ಹಂತದಲ್ಲಿ 200ಕ್ಕೂ ಅಧಿಕ ರನ್ಗಳನ್ನು ಕಲೆ ಹಾಕುವ ಭರವಸೆಯಲ್ಲಿದ್ದಂತಹ KKR ತನ್ನ ಇನ್ನಿಂಗ್ಸ್ನಲ್ಲಿ 174 ರನ್ಗಳನ್ನು ಗಳಿಸುವಲ್ಲಿ ಮಾತ್ರ ಸಫಲವಾಯಿತು. ಸ್ನೇಹಿತರೆ, ಬೌಲಿಂಗ್ನಲ್ಲಿ ನಮ್ಮ RCB ಪರ ಹೇಜಲ್ವುಡ್ 2 ವಿಕೆಟ್ಗಳನ್ನು ಪಡೆದುಕೊಂಡ್ರೆ ಕೃಣಾಲ್ ಪಾಂಡ್ಯ ತಮ್ಮ ಸ್ಪಿನ್ ಕಮಾಲ್ನಿಂದ 3 ವಿಕೆಟ್ಗಳನ್ನು ಪಡೆದುಕೊಂಡು ಸ್ನೇಹಿತರೆ ಈ ಒಂದು ನಮ್ಮ RCB ಗೆಲುವಿಗೆ ಅದೇ ರೀತಿ KKR ಅನ್ನು 174 ರನ್ಗಳಿಗೆ ಕಡಿತಗೊಳಿಸುವುದಕ್ಕೆ ಸಹಾಯ ಮಾಡಿದರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಒಂದು ಪಂದ್ಯದಲ್ಲಿ 3 ವಿಕೆಟ್ಗಳನ್ನು ಪಡೆದುಕೊಳ್ಳುವ ಮೂಲಕ ನಮ್ಮ ಕೃಣಾಲ್ ಪಾಂಡ್ಯ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡರು. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ನಮ್ಮ RCB ತಂಡ KKR ವಿರುದ್ಧ ಅಬ್ಬರಿಸಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿರಾಟ್ ಕೊಹ್ಲಿ ಅದೇ ರೀತಿ ಫಿನ್ ಸಾಲ್ಟ್ ಅವರ ಬ್ಯಾಟಿಂಗ್ ಬಗ್ಗೆ ನಿಮಗೆ ಏನೇನಿಸ್ತು ತಪ್ಪದೇ ಕಮೆಂಟ್ ಮಾಡಿ. ಅದೇ ರೀತಿ ಕೃಣಾಲ್ ಪಾಂಡ್ಯ ಅವರ ಸ್ಪಿನ್ ಕಮಾಲ್ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಮೂಲಕ 2008ರ ಸೇಡನ್ನು ನಮ್ಮ RCB KKR ವಿರುದ್ಧ ತೀರಿಸಿಕೊಂಡಿದೆ. ಅದೇ ರೀತಿ ಈ ಒಂದು ಸೀಸನ್ಗೆ ಉತ್ತಮವಾದ ಶುಭಾರಂಭವನ್ನು ಮಾಡಿದೆ. ಸ್ನೇಹಿತರೆ, ಇದೇ ರೀತಿ
ಶುಭ ಅಂತ್ಯವನ್ನು ಕೂಡ ಆಡಿ ನಮಗೆ ಒಂದು ಕಪ್ಪನ್ನು ತಂದು ಕೊಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ತಪ್ಪದೆ ಕಮೆಂಟ್ ಮಾಡಿ. ನೀವಿನ್ನು ಸಬ್ಸ್ಕ್ರೈಬ್ ಆಗದೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೀವು ಕೂಡ RCB ಅಭಿಮಾನಿಯಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋವನ್ನು ನಿಮ್ಮ RCBಯ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇದೇ ರೀತಿಯ ಮಾಹಿತಿಗಳೊಂದಿಗೆ ಸಿಗ್ತೇನೆ. ಧನ್ಯವಾದಗಳು.